ನಮಸ್ಕಾರ ವಿದ್ಯಾರ್ಥಿಗಳೇ. ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸುಸ್ವಾಗತ. ಪೂರ್ವ ಸಿದ್ಧಾಂತ ಪರೀಕ್ಷೆ ಮತ್ತು ಪ್ರೀ ಫೈನಲ್ ಎಕ್ಸಾಮ್ ಅನ್ನು ನಡೆಸಲಾಗುತ್ತೆ. ಹೌದು, ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿ ಯು ಸಿ ಎಕ್ಸಾಮ್, ಈ ಎರಡು ಎಕ್ಸಾಮ್ ಬೋರ್ಡ್ ಎಕ್ಸಾಮ್ಗಳು ಮೇನ್ ಇಂಪಾರ್ಟೆಂಟ್ ಪರೀಕ್ಷೆಗಳಾಗಿರ್ತವೆ. ಯಾರು ಈ ವರ್ಷ 2025ನೇ ಇಸ್ವಿಯಲ್ಲೇ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ಪರೀಕ್ಷೆ ಬರೆಯುತ್ತಿದ್ದೀರೋ ಅವರಿಗೋಸ್ಕರವೇ ಮೇನ್ ಇಂಪಾರ್ಟೆಂಟ್ ವಿಡಿಯೋ. ತಪ್ಪದ ಕೊನೆಯವರೆಗೂ ನೋಡಿ. ಈಗ ನಾನು ಹೊಂದಿರುವಂತಹ ಮಾಹಿತಿ ಏನು ಅಂದರೆ, ನೀವು ಯಾವುದೇ ಕಾರಣಕ್ಕಾಗಿ ಫಸ್ಟ್ ಸ್ಟೆಪ್ ಏನಂದರೆ, ನೀವು ಭಯ ಪಡೋಕ್ಕೆ ಹೋಗಬಾರ್ದು. ಭಯ ಪಟ್ಟರೆ ಮುಂದಕ್ಕೆ ಏನು ಬರೋದಿಲ್ಲ. ಭಯ ಪಡಲಾರ್ದೆ ಧೈರ್ಯದಿಂದ ಇದ್ದು ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ ನೋಡಿದ್ರೆ ಖಂಡಿತ ಪ್ರಯತ್ನ ಪಟ್ಟರೆ ಫಲ ಸಿಗುತ್ತೆ. ಹೌದಲ್ವಾ? ಪ್ರಯತ್ನ ಪಡಬೇಕು, ಫಲ ಸಿಗುತ್ತೆ. ಇನ್ನು ಎರಡನೆಯ ಸ್ಟೆಪ್ ನೀವು ಓದುವಾಗ ಪ್ರತಿಯೊಬ್ಬರು ಮೊಬೈಲ್ ಅನ್ನು ಅಪ್ಪಾಜಿ ಅಥವಾ ಅಮ್ಮಾಜಿ ಅವರಿಗೆ ಕೊಟ್ಟು ಓದೋಕ್ಕೆ ಶುರು ಮಾಡಬೇಕು. ಹಾಗಾದರೆ ಒಳ್ಳೆಯ ಅಂಕಗಳನ್ನು ತರಲಿಕ್ಕೆ ಸಾಧ್ಯ. ನಿಮ್ಮ ಕಣ್ಣಲ್ಲಿ ಅಥವಾ ಯಾವುದೇ ನೀರು ಬರೋದಿಲ್ಲ. ಈ ವರ್ಷ ನಮ್ಮ ಶಿಕ್ಷಣ ಮಧು ಬಂಗಾರಪ್ಪ ಸರ್ ಅವರು ಏನಂತ ಹೇಳುತ್ತಾರೆ, ಅಡ್ವಾನ್ಸ್ ಆಗಿ ಯಾವುದೇ ಎಸ್ ಎಸ್ ಎಲ್ ಸಿ ಗ್ರೇಸ್ ಮಾರ್ಕ್ಸ್ ಅನ್ನು ಈ ವರ್ಷ ನೀಡುವುದಿಲ್ಲ ಅಂತ ಅಡ್ವಾನ್ಸ್ ಆಗಿ ತಿಳಿಸಿಬಿಟ್ಟಿದ್ದಾರೆ. ಹೌದಲ್ವಾ? ಅದಕ್ಕೋಸ್ಕರ ನೀವು ಪ್ರತಿಯೊಬ್ಬ ಸಬ್ಜೆಕ್ಟ್ ಪಾಸ್ ಆಗಬೇಕು ಅಂದರೆ ನೀವು ಮೊಬೈಲ್ ಅನ್ನು ಸೈಡಿಗೆ ಇಟ್ಟು ಕೇವಲ ಒಂದೇ ತಿಂಗಳು ನಿಮ್ಮ ಎಕ್ಸಾಮ್ ಮುಗಿಯೋಕೆ ಅಲ್ಲಿವರೆಗೆ ತನಕ ಓದಿದ್ರೆ ನೀವು ಮನಸ್ಸು ಕೊಟ್ಟು ಅಷ್ಟೇ ಸಾಕು. ಇನ್ನು 2.5 ತಿಂಗಳು ನೀವು ಮೊಬೈಲ್ ಆರಾಮಾಗಿ ನೋಡ್ಬೋದು. ಏಕೆ ಅಂದರೆ ಪರೀಕ್ಷೆ ಕಂಪ್ಲೀಟ್ ಆಗಿರುತ್ತೆ, ನೀವು ಮೊಬೈಲ್ ನೋಡ್ಕೊಳ್ತಾ ಫ್ರೀ ಇರ್ಬೋದು. ಇಲ್ಲ ಈಗಲೇ ಮೊಬೈಲ್ ನೋಡ್ತೀನಿ ಪರೀಕ್ಷೆ ಮುಂದೆ ಅಂದರೆ ತುಂಬ ದುಃಖ ಪಡ್ತೀರ. ಮುಂದೆ ಮೊಬೈಲ್ ನೋಡೋಕ್ಕೂ ಈಗಲೂ ಇರಲ್ಲ, ಸ್ವಲ್ಪ ಆಗಲೂ ಇರಲ್ಲ. ಹೌದಲ್ವಾ? ನೀವು ಮೊಬೈಲ್ ನೋಡಬೇಕಂದ್ರೆ ಫ್ರೀ ಟೈಮಲ್ಲಿ ನೋಡಬೇಕು. ಎಕ್ಸಾಮ್ಸ್ ಅನ್ನು ಮುಗಿಸಿ ಮೊಬೈಲ್ ನೋಡ್ಕೊಳ್ತಾ ಕುಂತ್ಕೊಳ್ಳಿ ವಿದ್ಯಾರ್ಥಿಗಳೇ. ಇನ್ನು ಥರ್ಡ್ ಸ್ಟೆಪ್, ನೀವು ಯಾವಾಗಲೇ ಓದಲಿ, ಏನೇ ಓದಲಿ, ನಿಮ್ಮ ಒಂದು ಕಾನ್ಸಂಟ್ರೇಷನ್, ಒಂದು ಗಮನ ಎಲ್ಲಿರಬೇಕಂದ್ರೆ, ನಾನು ಈಗ ಈ ಪ್ರಶ್ನೆ ಎಕ್ಸಾಂಪಲ್, ರಾಮನು ಊರಿಗೆ ಹೋಗುತ್ತಿದ್ದಾನೆ, ಅಲ್ಲಿ ಒಂದು ಪ್ರಶ್ನೆ ಇದೆ, ಅದನ್ನು ನಾನು ಇವಾಗ ಆನ್ಸರ್ ಓದುತ್ತೇನೆ ಅಂದರೆ, ರಾಮನು ಮಂಗಳೂರಿಗೆ ಹೋಗುತ್ತಿದ್ದಾನೆ ಅನ್ನುವ ಒಂದು ಆನ್ಸರ್ ಮೆದುಳಿನಲ್ಲೇ ಫಿಕ್ಸ್ ಆಗಿಡಬೇಕು. ಅಂತಹ ಒಂದು ಕಾನ್ಸಂಟ್ರೇಷನ್, ಇಂಟ್ರೆಸ್ಟ್ ಕೊಟ್ಟು ಓದಬೇಕು ನೀವು. ಹಾಗಾದರೆ ಪ್ರತಿಯೊಂದು ಕ್ವಶನ್ನ ನಿಮ್ಮ ಮೈಂಡಲ್ಲೇ ಫಿಕ್ಸ್ ಆಗಿಬಿಟ್ಟಿರುತ್ತೆ. ನೀವು ಹೆಚ್ಚು ಟೈಮ್ ಕೊಡೋದು ಬೇಕಾಗಲ್ಲ, ಕಡಿಮೆ ಸಮಯದಲ್ಲೂ ಕೂಡ ಹೋಗ್ಬೋದು. ನೀವೇ ನೋಡ್ರಿ, ಪರೀಕ್ಷೆಯ ಕೊನೆಯ ದಿನ ಓದುವಂತಹ ಇಂಟ್ರೆಸ್ಟ್ ಪರೀಕ್ಷೆಯ ಒಂದು ತಿಂಗಳ ಹಿಂದೆ ಇರೋದಿಲ್ಲ, ಅಥವಾ ಒಂದು ವಾರ ಹಿಂದೆ ಇರೋದಿಲ್ಲ. ಯಾಕೆ? ಆಗ ಅಷ್ಟೊಂದು ಕಾನ್ಸಂಟ್ರೇಷನ್ ಮಾಡೋಕ್ಕೆ ಹೋಗಲ್ಲ ವಿದ್ಯಾರ್ಥಿಗಳು. ಪರೀಕ್ಷೆ ನಾಳೆ ಇದೆ ಅಪ್ಪ ಅಂದರೆ ಅಷ್ಟು ಇಂಟ್ರೆಸ್ಟ್ ಮತ್ತು ಕಾನ್ಸಂಟ್ರೇಷನ್ ಕೊಟ್ಟು ಓದುತ್ತಿರ್ತಾರೆ. ಹಾಗೆ ಒಂದು ವಾರ ಅಡ್ವಾನ್ಸ್ ಆಗಿ ಓದ್ಬಿಟ್ರೆ ನೀವು ಎಲ್ಲ ಪ್ರಶ್ನೆಗಳು, ಎಲ್ಲ ಲೆಸನ್ಸ್ ಕವರ್ ಮಾಡಿಕೊಂಡು ಫ್ರೀ ಆಗಿ ಆರಾಮ್ ಎಕ್ಸಾಮ್ ಬರಿಬೋದು. ಇನ್ನೊಂದು, ಕೆಲವು ವಿದ್ಯಾರ್ಥಿಗಳು, ಇದು ಫೋರ್ತ್ ಸ್ಟೆಪ್ ಆಗಿರುತ್ತೆ, ನಾನು ಏನು ಓದಿಲ್ಲ ಅಂತ ಓದಿದ್ದನ್ನು ಕೂಡ ಮರಿತಾ ಹೋಗ್ತಾರೆ. ಯಾಕೆ? ಅವರು ಪರೀಕ್ಷೆಯಲ್ಲೇ ತುಂಬ ತೀವ್ರವಾಗಿ ಅಳ್ತಾ ಇರ್ತಾರೆ, ದುಃಖ ಪಡ್ತಾ ಇದ್ದಾರೆ, ಟೆನ್ಷನ್ ಮಾಡ್ತಿರ್ತಾರೆ. ಆ ಟೈಮ್ನಲ್ಲಿ ಯಾರು ಕೂಡ ಹೇಳ್ತೀನಿ ನೋಡ್ರಿ ಸ್ಟೂಡೆಂಟ್ಸ್, ಟೆನ್ಷನ್ ಪಡೆಯೋಕ್ಕೆ ಹೋಗಬಾರ್ದು, ಅಳೋಕ್ಕೆ ಹೋಗಬಾರ್ದು. ಧೈರ್ಯದಿಂದ ರಿಲ್ಯಾಕ್ಸ್ ಆಗಿ ಇಟ್ಕೋಬೇಕು ಮೈಂಡ್ ಅನ್ನು. ಯಾಕೆ ಅಂದರೆ ನೀವು ಅಷ್ಟು ಕಷ್ಟಪಟ್ಟು ಓದಿರುವಂತಹ ಕೆಲವು ಟಾಪಿಕ್ಸ್ಗಳು ಆಗಲಿ, ಅವನ್ನು ಕೂಡ ಮರಿತೀರಾ. ಪಾಸ್ ಆಗಷ್ಟು ಕೂಡ ಬರೆಯೋಕ್ಕೆ ಹೋಗಲ್ಲ ನೀವು. ಅದಕ್ಕೋಸ್ಕರ ಯಾರೇ ಆಗಲಿ ಪರೀಕ್ಷೆ ಬರೆಯುವಾಗ ಎಕ್ಸಾಮ್ ಹಾಲ್ಗೆ ಎಂಟರ್ ಕೊಟ್ಟಾಗ ಅಳೋಕ್ಕೆ ಹೋಗಬಾರ್ದು,
ದುಃಖ ಪಡೋಕ್ಕೆ ಹೋಗಬಾರ್ದು. ಮೇನ್ ಇಂಟೆನ್ಷನ್ ಏನಂದರೆ ಟೆನ್ಷನ್ ಮಾಡೋಕ್ಕೆ ಹೋಗಬಾರ್ದು. ಓಕೆ, ಇವು ಎಲ್ಲ ಮಾಡಲಾರ್ದೆ ರಿಲ್ಯಾಕ್ಸಾಗಿ ಇಟ್ಕೊಳ್ರಿ ನಿಮ್ಮ ಮೈಂಡನ್ನು. ಚೆನ್ನಾಗಿ ಅಂದರೆ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಆದರೆ ಕಷ್ಟಪಟ್ಟು ಸ್ವಲ್ಪ ಓದಿಡ್ಬೇಕಷ್ಟೆ ನೀವು. ನೀವು ಮ್ಯಾಥಮೆಟಿಕ್ಸ್ಗೆ ಗೊಂದಲ ಪಡ್ತಾ ಇದ್ದರೆ, ಅಳ್ತಾ ಇದ್ದರೆ, ಎಸ್ ಎಸ್ ಎಲ್ ಸಿ ಆಗಲಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ ಆಗಲಿ, ನೀವು ಏನು ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ಫಾರ್ಮುಲಾಸ್ ಅನ್ನೋ ಪ್ರಾಕ್ಟೀಸ್ ಮಾಡಬೇಕು. ಸುಮಾರು ಎಷ್ಟು ಟೈಮ್ ಮಾಡ್ತೀರೋ ಗೊತ್ತಿಲ್ಲ, ಅದು ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿರಬೇಕು. ಅಷ್ಟು ಒಂದು ಸರಿ ನೀವು ಪ್ರಾಕ್ಟೀಸ್ ಮಾಡಿರಬೇಕು. ನಂತರ ನಿಮ್ಮ ಪ್ರಿಪ್ರೇಟ್ರಿ ಎಕ್ಸಾಮ್ ಅಲ್ಲೇ, ಇವಾಗ ಎಕ್ಸಾಂಪಲ್ ಸ್ಕೂಲ್ ಆಗಲೇ ಕಾಲೇಜಿನಲ್ಲಿ ಆಗಲೇ ಮ್ಯಾಥಮೆಟಿಕ್ಸ್ ಎಕ್ಸಾಮ್, ಪ್ರಿಪ್ರೇಟ್ರಿ ಎಕ್ಸಾಮ್ ಅನ್ನೋ ಸುಮಾರು 3 ರಿಂದ 4 ಎಕ್ಸಾಮ್ಗಳು ನಡೆಸಿರ್ತಾರೆ. ಫೈನಲ್ ಎಕ್ಸಾಮ್ಗೆ ಹೇಗೆ ಕಂಡಕ್ಟ್ ಮಾಡಿ ನಡೆಸುತ್ತಾರೋ ಹಾಗೆ ಎಸ್ ಎಸ್ ಎಲ್ ಸಿ ಆಗಲಿ ದ್ವಿತೀಯ ಪಿ ಯು ಸಿ ಆಗಲಿ ಅಲ್ಲೇ ನೀವು 50% ಅಂತೂ ಪಕ್ಕಾ ಪ್ರಿಪೇರ್ ಆಗಿರ್ತೀರ. ಇನ್ನು 50% ಪ್ರಿಪೇರ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಟೈಮ್ ಇದೆ ಅಂತ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಎಲ್ಲರೂ ಪ್ರಾಕ್ಟೀಸ್ ಮಾಡಿ. ಸೋಷಿಯಲ್ ಸೈನ್ಸ್ ಏನಾದರೂ ಕಷ್ಟ ಆಗಿದ್ದರೆ ಓದ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್, ಲೈಕ್, ಶೇರ್ ವಿತ್ ಮೋರ್ ಫ್ರೆಂಡ್ಸ್.